ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳನ್ನೋದೇ ಇಲ್ಲ. ಅದು ಎಕ್ಸ್ಪೆಷಲಿ ದಲಿತರು ವಾಸ ಮಾಡ್ತಕ್ಕಂತಹ ಮನೆಗಳ ಹತ್ರ ಬರೋದಕ್ಕೆ ದಾರಿಗಳಿರಲ್ಲ, ಸರಿಯಾಗಿ ಲೈಟ್ ಕಂಬಗಳಿರಲ್ಲ, ಮನೆಗಳು ಬಿದ್ದೋಗಿರೋ ಹಂಗೆ ಇದೆ. ಒಂದೊಂದು ಬಿಲ್ಲುಗಳಾಗಿರೋ ಇನ್ನು ಮನೆಗಳು ಕಟ್ಟೋದಕ್ಕೆ ಅರ್ಧಂತ ಗೋಡೆಗಳು ಕಟ್ಟಿ ಬೀಳಿಸ್ತಾರೆ, ಆದ್ರೂ ಸಹ ಬಿಲ್ಲುಗಳು ಸಹ ಆಗಿರೋದಿಲ್ಲ. ಏನಿಲ್ಲಿ ಅಕ್ಕಪಕ್ಕದವ್ರ ಮನೆಗಳೆಲ್ಲ ಪಾತ್ರೆ ತೊಳಿ ನೀರೆಲ್ಲ ಏನು ಮಾಡ್ತಾರೆ ಅಂದರೆ, ಈ ಕೊಚ್ಚೆ ಎಲ್ಲನೂ ನಾವು ವಾಸ ಮಾಡ್ತಕ್ಕಂಥ ಮನೆಗಳ ಮುಂದೆ ಬರುತ್ತೆ. ಏನು ದೊಡ್ಡರಳಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ವಿಡಿಯೋ ಗಮನಕ್ಕೆ ಎಷ್ಟೇ ಕೊಟ್ಟರು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳನ್ನ ತಲೆಗೆ ಹಾಕೊಂಡಿರ. ಈ ರೀತಿ ಏನಾದರೂ ಮನೆಗಳಲ್ಲಿ ವಾಸ ಮಾಡುವಂಥ ಜನಗಳಿಗೆ ಏನಾದರೂ ಕಾಯಿಲೆಗಳು ಬಂದು ಕಾಲರ ಬಂದು ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಇವರು ಏನು PDO ಗೈಡೆನ್ಸ್ ಹೇಳ್ತಾನೆ. అదే ఇదంతా అయిపోయింది. దోశ నాకు అయిపోయింది. ಅಲ್ಲಿ ಒಳಗಡೆಗ ಅಲ್ಲಿ ಮೋರಿ ಇಲ್ಲ, ಬರೀ ನೋಡಿ ಇಲ್ಲಿ ಅಲ್ಲಿ ಒಳ ಮೇಲೆ ಮನೆಗಳಲ್ಲಿ ಅದನ್ನ ಬಿಲ್ಲಾಗಿಲ್ಲ. ಮನೆ ಮುಂದೆ ಕಾಲು ಹೊಡೆದು ಸರ್ ಅಲ್ಲಿ ಬರ್ತದೆ ನಮ್ದು ನೀರು ಹೋಗೋದಿತ್ತು. ಕಾಲುವೆ PDO ಹೇಳ್ಬಿಟ್ಟು ಏನಮ್ಮ ತೊಂದ್ರೆ ಬಾಮಾಜಿ ಇದು ನೀರೆಲ್ಲ ಹೋಗುತ್ತಮ್ಮ. ಇದೆಲ್ಲಾನು ಪಾತ್ರೆ ತೊಳೆದಿರೋದು ತೋರ್ಸಬೇಕು. ಯಾರು ತೊಳೆಯೋದು ಇದೆಲ್ಲಾನು? ಅವ್ರು ತೊಳೆದಲ್ಲ ನಮ್ಮ ಮನೆಗಳ ಮುಂದೆ ಬಿಟ್ಟಿರೋದಾ? ಮೋರಿ ಇಲ್ಲ, ಅವ್ರೇನ್ ಪಾತ್ರೆ ತೊಳಿತಾರ ಅದೆಲ್ಲ ನಮ್ಮ ಮನೆಗಳ ಮುಂದೆ. ಕಾಲುವೆ ಯಾವುದು ಕಾಲುವೆನದು? ಮತ್ತೆ ಬಿಡ್ಬೋದಲ್ಲ ಮೋರಿ ಮಾಡಿ. ಎಲ್ಲಿ ಅವರು PDO ಎಷ್ಟೆಲ್ಲಿ ಕಂಪ್ಲೇಂಟ್ ಮಾಡೋದು ಹೇಳಿದ ಮಾತು ನಮ್ಮ ಯಾವ್ದು ಯಾವ ಪಂಚಾಯತ್ ಇದು ಬರೋದು? ನಮ್ಮವ್ರು ಅಂದ್ರೆ ಅವರು ಅಂತಾರ ಅವರು. ನೋಡಿ ಬಂಧುಗಳೇ, ಇದು ಭೂಮನಹಳ್ಳಿ ಗ್ರಾಮ. ಇದು ದಲಿತರು ವಾಸ ಮಾಡ್ತಕ್ಕಂತಹ ಜಾಗ ಆಗಿರುತ್ತೆ. ಏನಿಲ್ಲಿ ಅಕ್ಕಪಕ್ಕದವ್ರ ಮನೆಗಳೆಲ್ಲ ಪಾತ್ರೆ ತೊಳಿ ನೀರೆಲ್ಲ ಏನು ಮಾಡ್ತಾರೆ ಅಂದರೆ, ಈ ಕೊಚ್ಚೆ ಎಲ್ಲನೂ ನಾವು ವಾಸ ಮಾಡ್ತಕ್ಕಂಥ ಮನೆಗಳ ಮುಂದೆ ಬರುತ್ತೆ. ಏನು ದೊಡ್ಡರಳಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ವಿಡಿಯೋ ಗಮನಕ್ಕೆ ಎಷ್ಟೇ ಕೊಟ್ಟರು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳನ್ನ ತಲೆಗೆ ಹಾಕೊಂಡಿರ. ಈ ರೀತಿ ಏನಾದರೂ ಮನೆಗಳಲ್ಲಿ ವಾಸ ಮಾಡುವಂಥ ಜನಗಳಿಗೆ ಏನಾದರೂ ಕಾಯಿಲೆಗಳು ಬಂದು ಕಾಲರ ಬಂದು ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಇವರು ಏನು PDO ಕಾರಣಕರ್ತರಾಗ್ತಾರ. ಈ ಥರ ಇರೋ ಮನೆಗಳು ಸುಮಾರು ಜಾಸ್ತಿನೇ ಮನೆಗಳಿದ್ದಾವೆ. ನಾವು ತೋರಿಸಿರೋದು 1% ಅಷ್ಟೇ. ನಾವು ಈ ಗ್ರಾಮದಲ್ಲಿ ಈ ಮೂಲಭೂತ ಸೌಕರ್ಯಗಳಿಗೇನೆ ಕೊರತೆ ಇದೆ. ಈ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳನ್ನೋದೇ ಇಲ್ಲ. ಅದು ಎಕ್ಸ್ಪೆಷಲಿ ದಲಿತರು ವಾಸ ಮಾಡ್ತಕ್ಕಂತಹ ಮನೆಗಳ ಹತ್ರ ಬರೋದಕ್ಕೆ ದಾರಿಗಳಿರಲ್ಲ, ಸರಿಯಾಗಿ ಲೈಟ್ ಕಂಬಗಳಿರಲ್ಲ, ಮನೆಗಳು ಬಿದ್ದೋಗಿರೋ ಹಂಗೆ ಇದೆ. ಒಂದೊಂದು ಬಿಲ್ಲುಗಳಾಗಿರೋ ಇನ್ನು ಮನೆಗಳು ಕಟ್ಟೋದಕ್ಕೆ ಅರ್ಧಂತ ಗೋಡೆಗಳು ಕಟ್ಟಿ ಬೀಳಿಸ್ತಾರೆ, ಆದ್ರೂ ಸಹ ಬಿಲ್ಲುಗಳು ಸಹ ಆಗಿರೋದಿಲ್ಲ. ಇದು ರಾತ್ರಿ ಬರ್ತದೆ ಅಲ್ಲವರೆಗೂ ನೋಡಿ. ಇದು ಮೋರಿ ನೀರು, ಇದು ಪಾತ್ರೆ ತೊಳೆಯೋ ನೀರು, ಇದೆಲ್ಲ ಮಾಡಿ ತರ ಮೋರಿ ಮಾಡ್ಬೋದು. ಮೋರಿ ಮಾಡಿದ್ರೆ ಕರೆಕ್ಟ್ ಮಾಡೋಣ. ಸರಿ, ಬಿಲ್ ಒಂದೇ ಬಿಲ್ ಎಷ್ಟಾಯ್ತು? 30,000 ಬರೀ ಬಿಲ್ ಆಗಿರೋದಷ್ಟೇ. ಏನ್ ಹೇಳಿದ್ರಮ್ಮ? ಎಂಟ್ರಿ ಮಟ್ಟಕ್ಕೆ ಕಟ್ಬೇಕು. ಅವ್ರೇನು ಇನ್ನೂ ಸ್ವಲ್ಪ ಇದು ಮಾಡಿದ್ರಲ್ಲ. 75 ಎಷ್ಟು ವರ್ಷ ಆಯ್ತಮ್ಮ 30,000 ಬಿಲ್ಲು? 2 ವರ್ಷ ಆಯ್ತಾ? ಬರೀ ಪಾಯಕ್ಕೆ ಅಷ್ಟೇ ಕೊಟ್ಟಿರೋದು. ಗಾಡಿ ಕಟ್ಟಿದ್ರ? ಇನ್ನೊಂದೇನು ಬಿಲ್ಲು ಅಂತೆ ಅವ್ರದ್ದಂತೆ ಸರಿ ಬನ್ನಿ, ಭೇಟಿ ಆಗಿ